ನೋಡೋಟ ಯಶ್ ಅವ್ರ ನಮ್ ಕನ್ನಡ ಇಂಡಸ್ಟ್ರಿನ ಎಷ್ಟ್ ಪುಷ್ ಮಾಡಿದ್ರ ಅದರ ಅರ್ಧ ಕ್ರೆಡಿಟ್ ಪ್ರಶಾಂತ್ ನೀಲ್ ಅವ್ರು ಹೋಗ್ತೈತಿ ಅಂತ ಇಮ್ಯಾಜಿನರಿ ಡೈರೆಕ್ಟರ್ ಅವ್ರ. ಸಲಾರ್ ಮೂವಿ ಬಾಳ ಮಂದಿಗೆ ಇಷ್ಟ ಆಗಿಲ್ಲ, ನಮ್ ಕರ್ನಾಟಕದೊಳಗಂತೂ ಇನ್ನ ಇಷ್ಟ ಆಗಿಲ್ಲ. ಇದಕ್ಕಂತಂದ್ರ ಜಸ್ಟ್ ಬಿಕಾಸ್ ಅಗಸ್ತ್ಯ ಕ್ಯಾರೆಕ್ಟರ್ ಸಂಬಂಧ, ಅಗಸ್ತ್ಯನ್ ಕ್ಯಾರೆಕ್ಟರ್ ಶ್ರೀ ಮುರಳಿ ಆ ಟೈಪ್ ಪ್ಲೇ ಮಾಡಿದ ಸಂಬಂಧ. ಆಮೇಲೆ ನಿಮಗೂ ಒಂದ್ಸಲ ಅನ್ಸೈತಿ ಸಲಾರ್ ಒಳಗ ಶ್ರೀ ಮುರಳಿನ ಕಾಸ್ಟ್ ಮಾಡ್ಬೋದಿತ್ತು ಅಂತಂದ, ಆದ್ರ ಮಾಡಕ್ ಆಗ್ತಿದ್ದಿಲ್ಲ. ಯಾಕಂದ್ರೆ ಶ್ರೀ ಮುರಳಿ ಅವ್ರ ಕರ್ನಾಟಕಕ್ಕೆ ಸ್ವಲ್ಪ ಸೀಮಿತವಾಗಿದ್ರ, ಆದ್ರೆ ಇಲ್ಲಿ ಹೈ ಬಜೆಟ್ ಮೂವಿ ಅಂತಂದ್ರೆ 200 ಕೋಟಿ ಮಟನು ಬಜೆಟ್ ಹಾಕ್ತಾರೆ. ಅಕಸ್ಮಾತ್ ಮೂವಿ ಫೇಲ್ ಆತಂತಂದ್ರು ಅದನ್ನ ರಿಕವರಿ ಮಾಡ್ಕೊಂಡ್ ಬರುವಂತ ಒಂದು ಕೆಪಾಸಿಟಿ ಶ್ರೀ ಮುರಳಿ ಅವ್ರು ಇನ್ನ ಬೆಳೆಸ್ಕೊಂಡಿದ್ದಿಲ್ಲ. ಅದರ ಸಂಬಂಧ ಪ್ರಭಾಸ್ ಕಾಸ್ಟ್ ಮಾಡಿದ್ದ. ಸಲಾರ್ 1 ಸೀಸ್-ಫೈರ್ ಮೂವಿ ಎವರೇಜ್ ಇದ್ರು ಮೂವಿ 700 ಕೋಟಿ ಗಳಿಸ್ಕೊಂಡ್ ಬಂದಿ. ಸಲಾರ್ ನ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ರಿಲೀಸ್ ಮಾಡೋ ಪ್ಲಾನ್ ಮಾಡಿದ್ರ. ಅಂದ್ರೆ ಉಗ್ರಮ ಜಸ್ಟ್ ಕನ್ನಡ ಒಳಗೆ ರಿಲೀಸ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಆಗಿತ್ತು. ಯೂಟ್ಯೂಬ್ ಲೇನು ಬಹಳ ಮಂದಿ ನೋಡಿದ್ರೆ, ಆದ್ರೆ ಒಂದು ಆ ಸ್ಟೋರಿ ಒಂದ್ ಚಲೋ ರೀತಿ ಒಳಗೆ ಇನ್ನ ಧಾಡ್ಸಿ ಒಳಗೆ ಮಾಡಿ ರಿಲೀಸ್ ಮಾಡೋ ಸಂಬಂಧ ಸಲಾರ್ ಮೂವಿ ಮಾಡಿದ್ರ ಅವ್ರ. ಆದ್ರೆ ನಮ್ಗೆ ಅಗಸ್ತಿನ್ ಕ್ಯಾರೆಕ್ಟರ್ ಶ್ರೀ ಮುರಳಿ ಅವ್ರ ಧಾಡ್ಸಿ ರುಚಿ ಮಾಡಿದ್ರ. ಆ ಕ್ಯಾರೆಕ್ಟರ್ ನ ಇನ್ನೊಂದ್ ಕ್ಯಾರೆಕ್ಟರ್ ನೋಡಕ್ ನಮಗ್ ಒಂದಿಟ್ಟು ಇಷ್ಟ ಆಗಿದ್ದಿಲ್ಲ. ಅಷ್ಟು ಅಲ್ದ ಟಿವಿ ಒಳಗೆ ಉಗ್ರಂ ಸಿನಿಮಾ ಬರಾಕತ್ತೈತಿ ಅಂದ್ರೆ ಹೋಗಿ ನೋಡ್ತೇವೆ ನಾವು. ಒಂದ್ ಆಕ್ಷನ್ ರೀಲ್ ಮಾಡಕತ್ರ 40-50% ಆಡಿಯನ್ಸ್ ಉಗ್ರಂ ರೀಲ್ ಮಾಡ್ತಿರ್ತಾರ. ಈಗಾದ್ರೂ ಕರ್ನಾಟಕ ಒಳಗೆ ಅಗಸ್ತಿನ್ ಕ್ಯಾರೆಕ್ಟರ್ ಐಕಾನಿಕ್ ಲೆವೆಲ್ ಹೋಗೈತದ. ಉಗ್ರಮ್ದು ಒಂದೊಂದ್ ಸೀನ್ಸ್ ಹಾಕ್ಬೋದಿತ್ತು, ಆದ್ರೆ ಪ್ರಶಾಂತ್ ನೀಲ್ ಅವ್ರ ಇಡೀ ಉಗ್ರಮ್ದು ಮೂವಿ ಸ್ಟೋರಿನ ರೀಮೇಕ್ ಮಾಡ್ಬಿಟ್ರಲ್ಲಿ. ರೀಮೇಕ್ ಮಾಡಿದ್ರು ನಮ್ಗ ಆಫ್ ಉಗ್ರಂ ಅಂದ್ರೆ ಸಲಾರ್ ಪಾರ್ಟ್ 1 ಒಳಗ ಆಫ್ ಉಗ್ರಂ ನೋಡಿದಾರ ಅನ್ಸುತ್ತೆ. ಈಗ ಆಸ್ ಇಟ್ ಈಸ್ ದೇವಾ ಅಂಡ್ ವರದರಾಜ್ ಮನ್ನಾರ್ ಶತ್ರುಗಳಾಗ್ತಾರೆ ಜಸ್ಟ್ ಬಿಕಾಸ್ ವರದರಾಜ್ ಮನ್ನಾರ್ದ ತಮ್ಮನ್ನ ದೇವಾ ಸಾಯಿಸಿರ್ತಾನೆ. ಆಸ್ ಇಟ್ ಇಸ್ ನಾವು ಉಗ್ರ ಮೂವಿ ಒಳಗೆ ಆದ ರೀತಿನ ನೋಡೇವಿ. ಆದ್ರೆ ಪ್ರಶಾಂತ್ ನೀಲ್ ಅವರು ಉಗ್ರ ಮೂವಿ ಯಾರ್ಯಾರು ನೋಡ್ಯಾರಲ್ಲ ಅವ್ರಿಗೆ ಬೋರ್ ಮಾಡಬಾರ್ದು ಅಂತಂದ್ರೆ ಸಲಾರ್ 2 ಸ್ಟೋರಿ ಲೈನ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಕೈತಿ. ನಮಗೆಲ್ಲ ಗೊತ್ತ ಈ 2 ಮೂವಿ ಮಾಡಿದವರು ಅವ್ರೆ. ಆಮೇಲೆ ಉಗ್ರ ಮೂವಿ ರಿಲೀಸ್ ಆಗ ಮುಂದೆ ಅವ್ರಾಗಿದ್ ಪ್ರಾಬ್ಲಮ್ ಆಗಿದ್ ಸ್ಟ್ರಗಲ್ ಸಂಬಂಧ ಬಿಸ್ನೆಸ್ ಮೈಂಡೆಡ್ ಆಗಿ ಕನೆಕ್ಟ್ ಆಗ್ಯಾರ ಅವ್ರ. ಆಮೇಲೆ ಒಂದಿಷ್ಟು ಇಂಟರ್ವ್ಯೂ ಒಳಗೆ ಪ್ರಶಾಂತ್ ನೀಲ್ ಅವ್ರ ಅಗ್ರೆಸಿವ್ ಆಗಿ ಆನ್ಸರ್ ಕೊಟ್ಟಿದ್ರೆ, ಈ ಮೂವಿ ನಂದ ನಾ ಆಡಿಯನ್ಸ್ ಏನ್ ತೋರ್ಸ್ಬೇಕನ್ನೋದು ನನಗ್ ಗೊತ್ತಂತಂದ. ಈಗ ಪ್ರಶಾಂತ್ ನೀಲ್ ಬಿಸ್ನೆಸ್ ಮೈಂಡೆಡ್ ಆಗಿ ಯೋಚನೆ ಮಾಡ್ತಾರೆ, ಕರ್ನಾಟಕ ಫಿಲ್ಮ್ ಅಂತ ಯೋಚನೆ ಮಾಡಂಗಿಲ್ಲ. ಇಟ್ ಈಸ್ ಅ ಬಿಸ್ನೆಸ್ ಫಾರ್ಮ್. ಇಡೀ ಇಂಡಿಯಾ ಒಳಗನ ಪ್ರಾಪರ್ ಹೆಸರು ಮಾಡ್ಯಾರ ಈಗ ಅವ್ರ. ನೋಡೋಟ ಉಗ್ರಮ್ಗಿಂತ ಸಿನಿಮ್ಯಾಟಿಕ್ ಒಳಗ 10 ಪಟ್ಟು ಜಾಸ್ತಿ ಐತಿ ಮೂವಿ. ಅಲ್ಲಿ ವರ್ಲ್ಡ್ ಬಿಲ್ಡಿಂಗ್, ಪಾಲಿಟಿಕ್ಸ್, ಲಾ, ಸೀಸ್-ಫೈರ್, ಬ್ಯಾಕ್ ಗ್ರೌಂಡ್, ಆಮೇಲೆ ಅಲ್ಲಿರೋ ಒಂದು ಫ್ಯಾಂಟಸಿ, ಕಾನ್ಸಾರ್ ಹಿಸ್ಟ್ರಿ, ಆಮೇಲೆ ಅಲ್ಲಿ ಒಂದು ವೋಟಿಂಗ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಇವೆಲ್ಲ ನೋಡಿದ್ರೆ ಸಿನಿಮಾನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಯಾರ. ಆದ್ರೆ ಇಲ್ಲಿ ಹೊಸ ಸ್ಟೋರಿನ ತಗೊಂಡ್ ಹೋಗಿದ್ರೆ ಇನ್ನ ಬೆಟರ್ ಅನಿಸ್ತಿತ್ತು. ಆಮೇಲೆ ಉಗ್ರಂ ಒಳಗ ಅಗಸ್ತ್ಯ ಒಂದು ವಿಲನ್ ಕ್ಯಾರೆಕ್ಟರ್ ಗೆ ಅಗ್ರೆಸಿವ್ ಆಗಿರ್ತಿದ್ದ. ಸಲಾರ್ ಮೂವಿ ಒಳಗ ದೇವಾ ಒಂದಿಷ್ಟು ಸಿಚುವೇಶನ್ ಒಳಗ ಬೇಡ್ಕೊಂತಿರ್ತಾನ. ಬೈ ಆ ಕ್ಯಾರೆಕ್ಟರ್ ಒಳಗ ಅಗಸ್ತ್ಯನ ನೋಡಕ್ ಆಗಂಗಿಲ್ಲ. ಸ್ಟಾರ್ಟಿಂಗ್ ಅವ್ರು ಉಗ್ರಂ ದೊಡ್ಡ ಲೆವೆಲ್ ಒಳಗೆ ಮಾಡ್ಬೇಕನ್ನೋ ಸಂಬಂಧ ಟ್ರೈ ಮಾಡಿದ್ರಂತ, ಅಲ್ಲಿ ಸ್ಟ್ರಗಲ್ ಪಟ್ಟಿದ್ರ. ಆದ್ರೆ ಜಸ್ಟ್ ಅವ್ರಿಗೆ ಬರೀ 4 ಕೋಟಿ ಸಿಕ್ಕಿತ್ತು. ಆದ್ರೆ ಈ ಉಗ್ರಂ ಸ್ಟೋರಿನ ಅವ್ರು ಬೇರೆ ದೊಡ್ಡದಾಗಿ ತಗೊಂಡ್ಬರ್ಬೇಕಂತಂದ್ ಸಲಾರ್ ದ ಸೀಸ್-ಫೈರ್ ಮಾಡಿದ್ರ. ಇದಕ್ಕೆ 270 ಕೋಟಿ ಬಜೆಟ್ ಹಾಕಿ ಮಾಡ್ಯಾರ. ಆದ್ರೆ ಮೂವಿ ನಾನು ಕಂಪೇರ್ ಮಾಡಕತ್ತಿಲ್ಲ, 2 ಮೂವಿನೂ ಬೆಸ್ಟ್ ಐತಿ. ಕೊಡುವಂತ ಒಂದೊಂದ್ ಸೀನ್ಸ್ ಬಿಯಾಂಡ್ ಇಮ್ಯಾಜಿನೇಷನ್ ಅದಾವ ಮೂವಿ ಒಳಗ. ಆಮೇಲೆ ಪ್ರಶಾಂತ್ ನೀಲ್ ಇಂಥವೆಲ್ಲ ಆಕ್ಷನ್ ಮೂವಿ ಯಾಕೆ ಮಾಡ್ತಾರಪ್ಪ ಅಂತಂದ್ರೆ, ಒಂದ್ ಇಂಟರ್ವ್ಯೂ ಒಳಗೆ ಹೇಳಿದ್ರು ಅವ್ರೆ ಶ್ರೀ ಮುರಳಿನ ಒಡ್ಯಾಕ್ ಹೋಗಿದ್ರ ಅಂತವ್ರ. ಬಿಕಾಸ್ ಅವ್ರ ತಂಗಿಗೆ ಲವ್ ಮಾಡೋ ಸಂಬಂಧ, ಅದ್ರ ಸಂಬಂಧ ಇಂಥವೆಲ್ಲ ಆಕ್ಷನ್ ಮೈಂಡೆಡ್ ಅದಾರ ಅವ್ರ. ಬಿಡ್ಪ ಮಾಡ್ಲಿ ಸಲಾರ್ ಯೂನಿವರ್ಸ್ ಒಂದು KGF ಯೂನಿವರ್ಸ್ ಕನೆಕ್ಟ್ ಆಕೈತಿ, ಒಂದ್ ದೊಡ್ಡ ಯೂನಿವರ್ಸ್ ಮಾಡತ್ತಾರ ಇಂಡಿಯಾ ಒಳಗ ಅಂತ ತಿಕೊಂಡಿದ್ವಿ. ಸಲಾರ್ ಮೂವಿ ಸಪರೇಟ್ ಆಗಿ ಬರ್ತೈತೆ ಅಂತಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಬಹಳ ಮಂದಿ. ಆದ್ರೆ ಈಗ ಸಲಾರ್ ಪಾರ್ಟ್ 2 ಶೂಟಿಂಗ್ ಸ್ಟಾರ್ಟ್ ಆಗೈತಿ. ಆಮೇಲೆ ನೀವು ಸಲಾರ್ ಪಾರ್ಟ್ 2 ಎಷ್ಟು ವೇಟ್ ಮಾಡತ್ತೀರ ಅಂತ ಹೇಳ್ರಿ. ನೆಕ್ಸ್ಟ್ ಮೂವಿಗಳು ನಾವು ಉಗ್ರ ಮೂವಿ ನೋಡಿದವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕಂತಂದ್ರ ಅದ ಸ್ಟೋರಿನ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ಬೇಡ. ತನ್ನ ತಮ್ಮನ ಕೊಂದ ಶತ್ರು ಆಗ್ತಾರೆ, ಇದೇ ಟೈಪ್ ರಿಲೇಟ್ ಆಗೋದು ಬೇಡ. ಮೂವಿ ಒಳಗೆ ಸ್ವಲ್ಪ ಸ್ಟೋರಿ ಚೇಂಜ್ ಇತ್ತಂತಂದ್ರೆ ನಮಗೂ ನೋಡಕ್ ಬೆಸ್ಟ್ ಅನ್ಸೈತಿ. ನೋಡೋಡ್ ಬೈ ಪ್ರಶಾಂತ್ ನೀಲ್ ಕ್ಲೇವರ್ ಡೈರೆಕ್ಟರ್ ಅವರಂತ ಸಿನಿಮಾಟೋಗ್ರಫಿ, ಸ್ಟೋರಿ ಟೆಲ್ಲರ್, KGF 2 ಬಿಯಾಂಡ್ ಇಮ್ಯಾಜಿನೇಷನ್ ಮೂವಿ ಕೊಟ್ಟಾರ ಅವ್ರ. ಜಸ್ಟ್ ನಮ್ಗೆ ಸಲಾರ್ ಮೂವಿ ಒಳಗ ಸ್ಟೋರಿ ಆಮೇಲೆ ಅಗಸ್ತ್ಯನ್ ಕ್ಯಾರೆಕ್ಟರ್ ಸಂಬಂಧ ಅಷ್ಟ ಡಿಸಪಾಯಿಂಟ್ಮೆಂಟ್ ಆಗಿತ್ ನಮಗ. ಇವೆಲ್ಲ ನನಗನ್ಸಿದ್ದೆ. ನಿಮಗೆ ಅಗಸ್ತ್ಯನ್ ಕ್ಯಾರೆಕ್ಟರ್, ದೇವಾ ಕ್ಯಾರೆಕ್ಟರ್ ನಡಕ ನಿಮ್ದೇನು ಒಪಿನಿಯನ್ ಅಂತ ತಳಗ ಹೇಳ್ರಿ. ವಿಡಿಯೋದ ಆಜು ಬಾಜುನು ಮೂವಿ ಲವರ್ ಯಾರು ಹೊಂಟಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗ್ತೇನಿ. ಅಲ್ಲಿ ಮಟ ಟೇಕ್ ಕೇರ್ ಅಂಡ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ರಿ.